ಗಿಲ್ಲಿ ಮೂವಿಗೆ ಈಗ ಇಬ್ಬರು ಹೀರೋಯಿನ್. ಹೌದು ಸ್ನೇಹಿತರೆ, ಗಿಲ್ಲಿ ಮೂವಿಗೆ ಈಗ ಇಬ್ಬರು ಹೀರೋಯಿನ್ ಇದ್ದಾರಂತೆ. ಸೊ ಇನ್ನೇನು ಗಿಲ್ಲಿ ಅವರು ಒಂದು ನಾಯಕ ನಟನಾಗಿ ಒಂದು ಚಿತ್ರವನ್ನು ನಟಿಸ್ತಾ ಇದ್ದಾರೆ. ಈಗಾಗಲೇ KVN ಪ್ರೊಡಕ್ಷನ್ನಲ್ಲಿ ಹೊರಹೊಮ್ತಾ ಇರೋ ಈ ಸಿನಿಮಾದ ಒಂದು ನಟನಾಗಿ ಗಿಲ್ಲಿ ಅವರು ಒಂದು ಅಭಿನಯಿಸುತ್ತಿದ್ದಾರೆ. ಇನ್ನು ನಾಯಕ ನಟಿಯಾಗಿ ಯಾರು ಬರ್ತಾರೆ ಅಂತಕ್ಕಂಥ ಸಂದೇಹಗಳು ಇನ್ನೂ ಕೂಡ ತುಂಬ ಜನರಲ್ಲಿ ಇದ್ವು. ಆದರೆ ಇಬ್ಬರು ಹೀರೋಯಿನ್ಗಳು ಈ ಒಂದು ಚಿತ್ರಕ್ಕೆ ನಾಯಕ ನಟಿಯಾಗಿ ಬರ್ತಾ ಇದ್ದಾರೆ. ಸೊ ಯಾರು ಆ ಹೀರೋಯಿನ್ಗಳು? ಸೊ ಹೇಗಿದೆ ಚಿತ್ರ? ಇದೊಂದು ಯಾವ ಚಿತ್ರ? ಲವ್ ಮೂವಿನ ಅಥವಾ ಆ್ಯಕ್ಷನ್ ಮೂವಿನ? ಏನಾಯಿತು? ಈ ಚಿತ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಾಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ತುಂಬಾ ಒಂದು ಶ್ರಮಜೀವಿ ಗಿಲ್ಲಿ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ನಾವು ಹಲವು ದಿನಗಳಿಂದ ಅವನನ್ನು ನೋಡಿಕೊಂಡು ಬಂದಿದ್ದೇವೆ. ಸೊ ಒಂದು ಯೂಟ್ಯೂಬ್ ವಿಡಿಯೋಗಳನ್ನು ಮಾಡ್ತಾಗಿನಿಂದನೂ ಅವನನ್ನು ನೋಡಿಕೊಂಡು ಬಂದಿದ್ದೇವೆ. ಸತತ 8 ನಿಮಿಷಗಳ ಕಾಲ ಒಬ್ಬನೇ ಒಂದು ನಿಟ್ಟುಸಿರು ಬಿಡದೆ ಒಂದು ಮಾತನ್ನು ಆಡಿ ಸೊ ಒಂದು ಕಾಮಿಡಿಯನ್ನು ತುಂಬ ಚೆನ್ನಾಗಿ ಮಾಡಿದ್ನು ಯೂಟ್ಯೂಬ್ ವಿಡಿಯೋದಲ್ಲಿ. ಸೊ ಅದನ್ನು ನೋಡಿದ ಎಲ್ಲರೂ ತುಂಬಾ ಶಾಕ್ ಆಗಿದ್ದರು. ಸೊ ಇಂತಹ ಪ್ರತಿಭೆ ಬೆಳಿಬೇಕು, ಇಂತಹ ಪ್ರತಿಭೆ ಹೀಗೆ ಕೂಡಬಾರ್ದು ಅನ್ನೋ ಮಾತನ್ನು ಎಲ್ಲರೂ ಕೂಡ ಒಂದು ಕಮೆಂಟ್ಸ್ಗಳನ್ನು ಹಾಕ್ತಾಯಿದ್ರು. ಸೊ ಆ ಕಮೆಂಟ್ಸ್ಗಳನ್ನು ನೋಡಿದಂಥ ಗಿಲ್ಲಿ ತುಂಬಾ ಒಂದು ಖುಷಿಯಿಂದ ಇನ್ನಷ್ಟು ವಿಡಿಯೋಗಳನ್ನ ಮಾಡೋಕ್ಕೆ ಶುರು ಮಾಡ್ದ. ಇನ್ನಷ್ಟು ವಿಡಿಯೋಗಳನ್ನ ಮಾಡಿ ಇನ್ನಷ್ಟು ಪಾಪ್ಯುಲರ್ ಆಗಿ ಒಂದು ವೈರಲ್ ಆಗೋಕ್ಕೆ ಶುರು ಮಾಡಿದ. ಇನ್ನು ಕಾಮಿಡಿ ಕಿಲಾಡಿಗಳು ಅಲ್ಲಿ ಕೂಡ ಗಿಲ್ಲಿ ಅವರು ಭಾಗವಹಿಸಿದ್ರು. ಅದಾದ ನಂತರ ತುಂಬಾ ಒಂದು ಪ್ರಸಿದ್ಧಿಯನ್ನು ಪಡೆದ್ರು. ಅಲ್ಲೂ ತುಂಬ ದಿನಗಳ ಕಾಲ ಇದ್ದು ತುಂಬಾ ಒಂದು ಪ್ರಸಿದ್ಧಿಯನ್ನು ಗಿಲ್ಲಿ ಅವರು ಪಡೆದ್ರು. ಅದಾದ ನಂತರ ಆ್ಯಂಕರ್ ಅನುಶ್ರೀ ಅವರ ಜೊತೆಗೆ ಒಡನಾಟ ಹೆಚ್ಚಾಯಿತು ಗಿಲ್ಲಿ ಅವ್ರದ್ದು. ಅದಾದ ಮೇಲೆ ಕೆಲವೊಂದಿಷ್ಟು ಒಂದಾದ್ಮೇಲೆ ಒಂದು ರಿಯಾಲಿಟಿ ಶೋಗಳಿಗೆ ಒಂದು ಗಿಲ್ಲಿ ಅವರು ಭಾಗವಹಿಸೋಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ನೋಡ್ಬೇಕಪ್ಪ ಅಂತಂದರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಲ್ಲಿ ಕೂಡ ಗಿಲ್ಲಿ ಅವರು ಭಾಗವಹಿಸಿದ್ರು. ಅದಾದ ನಂತರ ತುಂಬಾ ಹಲವಾರು ಕಾರ್ಯಕ್ರಮಗಳಲ್ಲಿ ಗಿಲ್ಲಿ ಅವರು ಭಾಗವಹಿಸಿದ್ರು. ಸೊ ತುಂಬಾ ಒಂದು ಲವ್ ಮೂಲಕ ಅವರನ್ನು ಲವ್ ಮಾಡ್ತಾ ಇದ್ದೀನಿ, ಇವರನ್ನ ಲವ್ ಮಾಡ್ತಾ ಇದ್ದೀನಿ, ಗಗನ ಆಗಿರ್ಬೋದು, ತುಂಬಾ ಇವರೊಂದಿಗೆ ಫೇಮಸ್ ಕೂಡ ಆಗೋಕ್ಕೆ ಸ್ಟಾರ್ಟ್ ಆದರು. ಅದಾದ ನಂತರ ಏನಾಯ್ತಪ್ಪ ಅಂತಂದರೆ ಗಿಲ್ಲಿ ಅವರು ಒಂದು ಪ್ರಾಪರ್ಟಿ ಕಾಮಿಡಿಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಪ್ರಾಪರ್ಟಿ ಕಾಮಿಡಿನೇ ಎಲ್ರಿಗೂ ತುಂಬ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆ ಕಾಮಿಡಿಯಿಂದನೇ ತುಂಬ ಬೆಳೆದ್ರು ಗಿಲ್ಲಿ ಅವರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡಬೇಕಪ್ಪ ಅಂತಂದರೆ ಗಿಲ್ಲಿ ಅವರು ಇದನ್ನು ಎಲ್ಲ ನೋಡಿ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಅವರಿಗೆ ಒಂದು ಅವಕಾಶ ಸಿಕ್ತು. ಮೊನ್ನೆಯಷ್ಟೇ ಬಿಗ್ ಬಾಸ್ಗೆ ಗಿಲ್ಲಿ ಅವರು ಕೂಡ ಹೋಗಿದ್ರು. ಬಿಗ್ ಬಾಸ್ನಲ್ಲಿ ಒಂದು ಕಪ್ಪನ್ನು ಕೂಡ ತಂದರು. ತುಂಬಾ ಖುಷಿಯಾಗಿದ್ರು. ಅಲ್ಲೂ ಕೂಡ ಒಂದು ಗಿಲ್ಲಿ ಕಾವ್ಯ ಅಂತಕ್ಕಂಥದ್ದು ಹುಟ್ಕೊಂಡೇ ಬಿಡ್ತು. ಇವರಿಬ್ಬರು ತುಂಬ ಚೆನ್ನಾಗಿದ್ದಾರೆ. ಸೊ ಇವರಿಬ್ಬರ ಜೋಡಿ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದನ್ನು ಕೂಡ ಅಭಿಮಾನಿಗಳು ಹಾರೈಸ್ತಾ ಇದ್ರು. ಇವರಿಬ್ಬರು ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ, ಮದುವೆ ಆಗಲಿ ಅನ್ನೋದಕ್ಕೋಸ್ಕರ ಹಲವಾರು ದೇವರುಗಳಿಗೆ ಪೂಜೆ ಪುನಸ್ಕಾರಗಳನ್ನ ಕೂಡ ಕೆಲವೊಂದಿಷ್ಟು ಜನ ಅಭಿಮಾನಿಗಳು ಮಾಡಿಸಿದ್ರು. ಸೊ ಇಬ್ಬರು ಕೂಡ ಮದುವೆ ಆಗ್ತಾರೆ ಅಂತಕ್ಕಂಥದ್ದು ಕೂಡ ಇನ್ನೂ ಕೂಡ ಸುದ್ದಿಯಲ್ಲಿದೆ. ಇಬ್ಬರು ಮನೆಯಲ್ಲೂ ಒಪ್ಕೊಂಡಿದ್ದಾರೆ. ಇಬ್ಬರು ಕೂಡ ತಮ್ಮ ಕರಿಯರ್ನ ಸೆಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಒಂದು ಕರಿಯರ್ನ ಸೆಟ್ ಮಾಡ್ಕೊಂಡಾದ್ಮೇಲೆ ಇವರಿಬ್ಬರದು ಮದುವೆ ಆಗುತ್ತೆ ಅಂತಕ್ಕಂಥ ಸುದ್ದಿಗಳು ಕೂಡ ತುಂಬಾನೇ ವೈರಲ್ ಆಗ್ತಾ ಇದ್ವು. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಕಾವ್ಯ ಶೈವ ಕೂಡ ತುಂಬಾ ಒಳ್ಳೆಯ ಹುಡುಗಿ ಅನ್ನೋದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಗಿಲ್ಲಿ ಅವರು ಗೆದ್ದಾಗ ಗಿಲ್ಲಿ ಅವರ ಮೇಲೆ ಯಾವುದೇ ಒಂದು ದ್ವೇಷ ಇಲ್ಲದೆ, ಇಲ್ಲ ಗಿಲ್ಲಿ ನೀನು ತುಂಬಾ ಪರಿಶ್ರಮವನ್ನು ಪಟ್ಟಿದ್ದೀಯಾ, ಆ ಒಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದು ಅಂತಕ್ಕಂಥದ್ದನ್ನ ಕೂಡ ಇಲ್ಲಿ ಹೇಳಿದ್ರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ KVN ಪ್ರೊಡಕ್ಷನ್ ನಲ್ಲಿ ಗಿಲ್ಲಿ ಅವರು ಹೊಸ ಮೂವಿಯನ್ನ ಮಾಡ್ತಾ ಇದ್ದಾರೆ. ಸೊ KVN ಪ್ರೊಡಕ್ಷನ್ ಅಂದ್ರೆ ಸಣ್ಣ ಮಾತಲ್ಲ. ಯಾಕಪ್ಪ ಅಂತಂದ್ರೆ ಟಾಕ್ಸಿಕ್ ಸಿನಿಮಾನ ಕೂಡ ಅದೇ ಹೊರ ಆಗ್ತಾ ಇರೋದು. ಸೊ ಇಂತಹ ಕಾರ್ಯಕ್ರಮದಡಿ ಮಾಡ್ತಾ ಇದ್ದಾರೆಪ್ಪ ಅಂತಂದರೆ ಫಿಲ್ಮನ್ನು, ಅದು ಸಾಮಾನ್ಯದ ಮಾತಲ್ಲ. ಇನ್ನು ಗಿಲ್ಲಿ ಅವರ ಮೂವಿಗೆ ಹೀರೋಯಿನ್ ಆಗಿ ಶ್ರೀಲೀಲಾ ಅವರು ಬರಲಿದ್ದಾರಂತೆ. ಸೊ ಇನ್ನೊಂದು ಹೀರೋಯಿನ್ ಕೂಡ ಬರಲಿದ್ದಾರಂತೆ. ಸೊ ಟೋಟಲ್ ಆಗಿ ಇಬ್ಬರು ಹೀರೋಯಿನ್ ಈ ಸಿನಿಮಾದಲ್ಲಿ ಇರಲಿದ್ದಾರಂತೆ. ಸೊ ಇನ್ನು ಎಲ್ಲರೂ ಕೂಡ ಕಾದು ಕೂತಿದ್ದಾರೆ ಆ ಹೀರೋಯಿನ್ ಯಾರು ಅಂತಕ್ಕಂಥದನ್ನು ನೋಡೋಕ್ಕೆ. ನಾನು ಮುಂದಿನ ವಿಡಿಯೋದಲ್ಲಿ ಆ ಹೀರೋಯಿನ್ ಯಾರು, ಸೊ ಇವರು ಗಿಲ್ಲಿ ಅವರು ಎಷ್ಟು ಸಂಭಾವನೆಯನ್ನು ಪಡೆದಿದ್ದಾರೆ ಈ ಒಂದು ಚಿತ್ರಕ್ಕೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ಸೊ ಗಿಲ್ಲಿ ಅವರ ಬಗ್ಗೆ ಈ ಹೊಸ ಮೂವಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ.